ಮಹಿಳಾ ಮೀಸಲಾತಿ ವಿರೋಧಿ ಬಿಜೆಪಿ, ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ. ಮಹಿಳಾ ಮೀಸಲಾತಿ ವಿರೋಧಿ ಬಿಜೆಪಿ ಹೊರತು ಕಾಂಗ್ರೆಸ್ ಅಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದರು. ಎಂದೆಂದಿಗೂ ಕಾಂಗ್ರೆಸ್ ಮಹಿಳೆಯರ ಪರವಾಗಿದೆ. ಕ್ಷೇತ್ರ ಮರುವಿಂಗಡಣೆಯನ್ನು ಕಾಂಗ್ರೆಸ್ ವಿರೋಧಿಸಿದೆ ಹೊರತು ಮಹಿಳಾ ಮೀಸಲಾತಿಯನ್ನು ಅಲ್ಲ. ರಾಜೀವ್ ಗಾಂಧಿಯವರ ಪ್ರಧಾನಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಮಹಿಳಾ ಮೀಸಲಾತಿ ಪ್ರತಿಪಾದಿಸಿದರು. ಆವಾಗ ಬಿಜೆಪಿಯವರು ವಿರೋಧ ವ್ಯಕ್ತಪಡಿಸಿದರು. ಈಗ ಮಹಿಳಾ ಮೀಸಲಾತಿ ವಿರೋಧಿ ಯಾರು ಹೇಳಿ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ಹರಿಹಾಯ್ದರು. ಗುಂಡ್ಲುಪೇಟೆ ಡಿ. ದೇವರಾಜು ಅರಸು ಕ್ರೀಡಾಂಗಣದಲ್ಲಿಂದು ತಾಲೂಕಿನ 110 ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಗೆ ಚಾಲನೆ ನೀಡಿ ಮಾತನಾಡಿದರು. ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 475 ಕೋಟಿ ರು ವೆಚ್ಚದಲ್ಲಿ 110 ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸುವ ಯೋಜನೆಗೆ ಚಾಲನೆ ಹಾಗೂ ಒಟ್ಟು 523 ಕೋಟಿ ರು ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ನೆರವೇರಿಸಲಾಗಿದ್ದು, ಗುಂಡ್ಲುಪೇಟೆ ತಾಲೂಕು ಅಭಿವೃದ್ಧಿಗೆ ವಿಶೇಷ ಆದ್ಯತೆ ನೀಡಲಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಸಚಿವರಾದ ಸತೀಶ್ ಜಾರಕಿಹೊಳಿ, ಎಚ್.ಸಿ. ಮಹದೇವಪ್ಪ, ಸಂಸದ ಸುನಿಲ್ ಬೋಸ್ ಮಾತನಾಡಿದರು. ಶಾಸಕ ಎಚ್.ಎಂ. ಗಣೇಶ್ ಪ್ರಸಾದ್ ಪ್ರಾಸ್ತಾವಿಕ ಭಾಷಣ ಮಾಡಿದರು. ಶಾಸಕರಾದ ಸಿ. ಪುಟ್ಟರಂಗಶೆಟ್ಟಿ, ಎ.ಆರ್. ಕೃಷ್ಣಮೂರ್ತಿ, ದರ್ಶನ್ ಧ್ರುವನಾರಾಯಣ್, ಮಾಜಿ ಸಚಿವರಾದ ಗೀತಾ ಮಹದೇವ ಪ್ರಸಾದ್, ಮಾಜಿ ಶಾಸಕರಾದ ಕಳಲೆ ಕೇಶವಮೂರ್ತಿ, ಕಾಡಾ ಅಧ್ಯಕ್ಷರಾದ ಪಿ. ಮರಿಸ್ವಾಮಿ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಜಿಲ್ಲಾಧ್ಯಕ್ಷ ಎಚ್. ವಿ. ಚಂದ್ರು, ಚೂಡಾ ಅಧ್ಯಕ್ಷ ಮಹಮ್ಮದ್ ಅಸ್ಗರ್, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಎಚ್. ಸಿ. ಬಸವರಾಜು, ಮಾಜಿ ಸದಸ್ಯ ನವೀನ್ ಕೆರೆಹಳ್ಳಿ, ಜಿಲ್ಲಾಧಿಕಾರಿ ಶ್ರೀರೂಪಾ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮುನಾರತ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮುತ್ತುರಾಜು, ಕರ್ನಾಟಕ ಮೃಗಾಲಯ ಪ್ರಾಧಿಕಾರದ ಅಧ್ಯಕ್ಷರಾದ ರಂಗಸ್ವಾಮಿ, ಹೆಚ್ಚುವರಿ ಜಿಲ್ಲಾಧಿಕಾರಿ ಟಿ. ಜವರೇಗೌಡ, ಉಪವಿಭಾಗಾಧಿಕಾರಿ ದಿನೇಶ್ ಕುಮಾರ್ ಮೀನಾ ಇತರರು ಹಾಜರಿದ್ದರು. ವರದಿ ಒಮ್ಮನಂಜುಂಡ ನಾಯಕ, ಚಾಮರಾಜನಗರ. ಮುಂದೆ ಪಟ್ಟಿರು ಸೈಡಿಗೆ ಬಂದಿರಲ್ಲ. ಈ ಕಡೆ ಬಂದ್ಬಿಡಿ, ನೀವು ಸ್ವಲ್ಪ ಈ ಕಡೆ ಬಂದ್ಬಿಡಿ. ಬ್ಯಾಂಡ್ ಬ್ಯಾಂಡ್ ಈ ಕಡೆ ಬಂದ್ಬಿಡಿ. ಈ ಕಡೆ ಬನ್ನಿ ಸ್ವಲ್ಪ. ಸೈಡಿಗೆ ಬಂದಿರ, ಈ ಕಡೆ ಬನ್ನಿ. ಬ್ಯಾಂಡ್ ಐತೆ, ಈ ಕಡೆ ಬನ್ನಿ. ಮಾನ್ಯರೇ, ಗೌರರಕ್ಷೆಯು ತಮ್ಮ ಪರಿಶೀಲನೆ ಸಜ್ಜಾಗಿದೆ. ಗೌರಕ್ಷೆ ಪೂಜಾ ಶಸ್ತ್ರ, ಗೌರಕ್ಷೆ ವೀರ ಬಿಸಿ.
ಸರ್ ಆಕ್ಸಿಜನ್ ಸಂತ್ರಸ್ತರಿಗೆ ಭೇಟಿ ಕೊಡ್ತಾ ಇದ್ದೀರಾ. ಚಾಮರಾಜನಗರದ ಚಾಮರಾಜನಗರ ಪ್ರತಿ ಮುಖ್ಯಮಂತ್ರಿ ಅಧಿಕಾರ ಕಳ್ಕೊಂಡ್ರೆ ಎಲ್ಲವೂ ಕೂಡ ಮೂಢನಂಬಿಕೆನ ನಾವು ನಂಬಿಕೆ ಇಲ್ಲ. ಮೊಬೈಲ್ ಹೆಂಗೆ ಅವರು ಅವರು ಕೈ ಬಿಟ್ಟು ಅನೇಕ ಸಾರಿ ಇಲ್ಲಿ ಬಂದವರೆಲ್ಲ ಅಧಿಕಾರ ಬೇಕಾಗುತ್ತೆ. ಹೇಳ್ತೀನಿ ಆಸೆಗೆ ಹೇಳಿದೆ ಅಷ್ಟೇನೆ. ನಾಟ್ ಸೀರಿಯಸ್ ಬಗ್ಗೆ ಸೀರಿಯಸ್ ಆಗ್ಬಿಡಿ. ತಮಾಷೆಗೆ ಹೇಳಿ, ಪ್ರಾಸಂಗಿಕವಾಗಿ ಹೇಳಿ. ಸರ್ ಆಕ್ಸಿಜನ್ ಸಂತ್ರಸ್ತರಿಗೆ ಸರ್ ಮಲ್ಪಾಡ್ ಅವ್ರ ಮನೆ ಮೇಲೆ ಇಡಿ ರೈಡ್ ಆಗಿದೆ. ಸರ್ ತಮ್ಮ ಗ್ಯಾರಂಟಿ ಎಲ್ಲ ಪಕ್ಷಗಳು ಮತ್ತು ಎಲ್ಲ ರಾಜ್ಯಗಳಲ್ಲೂ ಕಾಪಿ ಮಾಡ್ತಾ ಇದ್ದಾರೆ. ನಮ್ಮ ಗ್ಯಾರಂಟಿ ಸ್ಕೀಮ್ ಸರ್. ಚುನಾವಣೆಗಳಲ್ಲಿ ಯಾರು ವಿರೋಧ ಮಾಡಿದ್ರು ಗ್ಯಾರಂಟಿ ಸರ್ CM ತಮ್ಮ ಕ್ಷೇತ್ರದ ಸತ್ತವ್ರಿಗೆ ಮಾತ್ರ ಪರಿಹಾರ ಕೊಡ್ತಿದ್ದಾರೆ, ಬೇರೆ ಕ್ಷೇತ್ರಗಳಲ್ಲಿ ಸತ್ತವ್ರಿಗೆ ಪರಿಹಾರ ಕೊಡ್ತಿಲ್ಲ ಅಂತ JDS ಶಾಸಕ ಪತ್ರ ಬರ್ತಿದ್ದಾರೆ ಸರ್ ನಿಮಗೆ. ಶರಣ್ಗೌಡ ಕಂದಕೂರ್ ಗುರುಮಿಟ್ಕಲ್ ಸರ್ 6 ಜನ ನಿನ್ನೆ ಸತ್ತರಲ್ಲ ಸರ್, ಮೊನ್ನೆ 6 ಜನ ಸತ್ತರಲ್ಲ ಸರ್, ಅವರಿಗೆ ಪರಿಹಾರ ಕೊಟ್ಟಿದ್ದಾರೆ 5 ಲಕ್ಷ. ನಮ್ಮ ಕ್ಷೇತ್ರದ 4 ಜನ ಸತ್ತಿದ್ರು, ಅವರಿಗೆ ಪರಿಹಾರ ಇನ್ನೂ ಕೊಟ್ಟಿಲ್ಲ ಅಂತ. ಕೇಳಿದ್ರೆ ಕೊಡ್ತೀನಿ, ಹೇಳಿಲ್ಲ ಅವರು. ಸರ್ ಮತ್ತೆ ಗ್ರೇಡ್ ಗುರುಮಿಟ್ಕಲ್ ಸರ್, ಯಾದಗಿರಿ ಗುರುಮಿಟ್ಕಲ್ ಅವರು MLA ಬಂದು ನಮಗೆ ಕೇಳಿದ್ರೆ ಪತ್ರ ಬರ್ತಿದೆ ಸರ್. ನಮಗೆ ಗೊತ್ತಾದರೂ ಕೂಡ ಕೊಡ್ತೀವಿ. ಸರ್ ಕಾಂಗ್ರೆಸ್ ಪಕ್ಷದವರು ಮಹಿಳಾ ವಿರೋಧಿಗಳು ಅಂತ ಹೇಳಿ ದೇಶಾದ್ಯಂತ ಬಿಜೆಪಿಯವರು ಒಂದು ರ್ಯಾಲಿ ಸ್ಟಾರ್ಟ್ ಮಾಡಿದ್ದಾರೆ. ಬಿಜೆಪಿಯವರೇ ಮಹಿಳಾ ವಿರೋಧಿ, ಮಹಿಳಾ ಮೀಸಲಾತಿಗೆ ಯಾವಾಗ ಶುರುವಾದ್ದು ಮಹಿಳಾ ಮೀಸಲಾತಿ 73-74 ಅಮೆಂಡ್ಮೆಂಟ್ ಮಾಡಿದವರು ಯಾರು, ಅದನ್ನು ವಿರೋಧ ಮಾಡಿದವರು ಯಾರು? 73-74 ಅಮೆಂಡ್ಮೆಂಟ್ ಮಹಿಳಾ ಮೀಸಲಾತಿಯನ್ನು ಲೋಕಲ್ ಗೌರ್ಮೆಂಟ್ಸ್ಗಳಲ್ಲಿ ಕೊಡಬೇಕು ಅಂತ ಮಾಡಿದವರು ಕಾಂಗ್ರೆಸ್. ಅದನ್ನು ರಾಜ್ಯಸಭೆಯಲ್ಲಿ ಕೆಡದವರು ಯಾರು? ಯಾರು ರೀ ಮಮತಾ ಇದು ಮಾಡಿದವರು ಯಾರು? 74 ರಾಜೀವ್ ಗಾಂಧಿಯವರು ಯಾವ ಪಾರ್ಟಿಯವರು? ಮತ್ತೆ ಅದನ್ನು ವಿರೋಧ ಮಾಡಿದವರು NDA ವಿರೋಧ ಮಾಡಿದ್ದು. NDA ಅಂದರೆ ಯಾರು? ಅವರು ಈಗ ರಾಜಕೀಯ ಮಾಡಲಿಕ್ಕೋಸ್ಕರ ಈ ಲಿಮಿಟೇಷನ್ನು ಸೇರಿಸಿ ತಂದಿದ್ದಾರೆ. ನಾವು ವುಮೆನ್ ರಿಸರ್ವೇಷನ್ಗೆ ವಿರೋಧ ಅಲ್ಲ, ಈ ಲಿಮಿಟೇಷನ್ಗೆ ವಿರೋಧ. ಸರ್ ಹಿಂದಿ ಗ್ರೇಡು ಕೋರ್ಟ್ಗೆ ಹೋಗಿತ್ತಲ್ಲ ಸರ್, ಕೋರ್ಟಲ್ಲಿ ಈ ಬಾರಿ ಗ್ರೇಡ್ ಬೇಡ, ಮಾರ್ಕ್ಸ್ ಕೊಡಿ, ಅಂಕ ಕೊಡಿ ಅಂತ ನಿರ್ದೇಶನ ಕೊಟ್ಟಿದ್ದಾರೆ ಸರ್. ಆ ಕಡೆ ಕಟ್ತೀರಿ
ಗಣ್ಯರು ದೀಪವನ್ನು ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಸಾಂಪ್ರದಾಯಿಕ ಚಾಲನೆಯನ್ನ ನೀಡಬೇಕಾಗಿ ವಿನಂತಿ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಚಾಮರಾಜನಗರ ಆರ್ಎನ್ಎಸ್ಎಸ್ ಶ್ರಮಿಸಿ ವಿಶೇಷವಾದ ರೀತಿಯಲ್ಲಿ ಅತ್ಯಂತ ವಿಶಿಷ್ಟತೆಯಿಂದ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಹಾಗೂ ವೇದಿಕೆಯಲ್ಲಿರತಕ್ಕಂಥ ಎಲ್ಲ ಗಣ್ಯರು ನಿಮ್ಮ ಚಪ್ಪಾಳೆಯೊಂದಿಗೆ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ನಾವೆಲ್ಲರೂ ಸಹ ಸಾಕ್ಷಿಯಾಗೋಣ. ಹೋರಾಟದೊಂದಿಗೆ ಕರ್ನಾಟಕ ಸರ್ಕಾರದ ಜೊತೆ ನಾವಿದ್ದೇವೆ ಅನ್ನೋದನ್ನು ನಾವೆಲ್ಲರೂ ಸಹ ತಿಳಿಸಬೇಕಾಗಿ ವಿನಂತಿ. ಇದೇ ರೀತಿ ಸುಮಾರು 11 ಇಲಾಖೆಗಳಿಂದ ವಿವಿಧ ಶಂಕುಸ್ಥಾಪನಾ ಉದ್ಘಾಟನೆ ನಡೆಯಲಿದೆ. ನೀರಾವರಿ ಇಲಾಖೆ, ಕೃಷಿ ಮಾರಾಟ ಇಲಾಖೆ, ಯುವ ಸಬಲೀಕರಣ ಕ್ರೀಡಾ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಲೋಕೋಪಯೋಗಿ ಇಲಾಖೆ, ಪರಿಶಿಷ್ಟ ವರ್ಗಗಳ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ಇಲಾಖೆ ಮತ್ತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಚಾಮರಾಜನಗರ ಈ ಎಲ್ಲ ಇಲಾಖೆಗಳ ವತಿಯಿಂದ ಹಲವು ಕಾರ್ಯಕ್ರಮಗಳು ಶಂಕುಸ್ಥಾಪನೆ ಉದ್ಘಾಟನೆಯ ಮುಖ್ಯಮಂತ್ರಿಗಳು ಕೆಲವೇ ಕ್ಷಣಗಳಲ್ಲಿ ನೆರವೇರಿಸಲಿದ್ದಾರೆ. ಎಲ್ಲ ಗಣ್ಯರು ದೀಪವನ್ನು ಬೆಳಗಿಸಿ ವಿಶಿಷ್ಟವಾದ ರೀತಿಯಲ್ಲಿ ಪ್ರತಿಯೊಬ್ಬರು ಸಹ ದೀಪವನ್ನು ಬೆಳಗಿ ಈ ಕಾರ್ಯಕ್ರಮವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡ್ತಾ ಇರೋದು. ಅತ್ಯಂತ ಕ್ರೀಡಾಂಗಣದ ಕಾಮಗಾರಿ ಉದ್ಘಾಟನೆ, ನಿರ್ಮಾಣ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ಪೂರ್ವ ಕಾಲೇಜಿನ ವಿದ್ಯಾರ್ಥಿ ನಿಲಯ ಕಟ್ಟಡದ ಕಾಮಗಾರಿ, ಬಿ ಆರ್ ಅಂಬೇಡ್ಕರ್ ವಸತಿ ನಿರ್ಮಾಣ ಉದ್ಘಾಟನೆ, ಮಾತೃವಾಗಿ ಉದ್ಘಾಟನೆ, ಸರ್ಕಾರಿ ಒಂದು ಕಡೆ ನಿಮ್ಮ ಕಣ್ಣುಗಳು ನಂಜನಗೂಡು ತಾಲೂಕಿನ ಗಾಂಧಿ ಗ್ರಾಮದ ಬಳಿ ಕಬಿನಿ ನದಿಯಿಂದ ನೀರನ್ನು ಎತ್ತಿ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ 110 ಜಮೀನುಗಳಿಗೆ ನೀರು ತುಂಬಿಸುವ ಯೋಜನೆ 35 ವರ್ಷಗಳಿಂದ ಇಲ್ಲಿನ ಜನತೆಯ ಕನಸನ್ನ ಈಗಿನ ಮುಖ್ಯಮಂತ್ರಿಗಳು ನನಸು ಮಾಡುತ್ತಿದ್ದಾರೆ. ಅಂತರ್ಜಲ ಮಟ್ಟ ಕಡಿಮೆಯಾಗಿರುವ ಮನೆಗಳ ಜನ ಸರ್ಕಾರ ಕಬಿನಿ ನದಿಯಿಂದ ಕುಡಿಯುವ ನೀರಿಗಾಗಿ ನೀರನ್ನ ಎತ್ತಿ ಕೆಳಗೆ ನೀರು ತುಂಬಿಸಲು ಉದ್ದೇಶಿಸುತ್ತದೆ. 2 ಹಂತಗಳಲ್ಲಿ ಯೋಜನೆಯನ್ನ ಮಾಡಲಾಗುತ್ತೆ. ನಂಜನಗೂಡು ತಾಲೂಕಿನ ಗಾಂಧಿ ಗ್ರಾಮದ ಬಳಿ ಕಬಿನಿ ನದಿಯಿಂದ 2 ಹಂತಗಳಲ್ಲಿ ಒಟ್ಟು 36 ಕಿಲೋಮೀಟರ್ ಉದ್ದದ ರೈಸಿಂಗ್ ಮೇನ್ ಮೂಲಕ 0.67 ಶಾಲೆ ಉದ್ಘಾಟನೆ. ಎಲ್ಲ ಮಕ್ಕಳು ಮುಖ್ಯಮಂತ್ರಿಗಳಿಗೆ ಧನ್ಯವಾದ ಅರ್ಪಿಸುತ್ತಾರೆ. ಅವರ ಜೊತೆ ಅಧ್ಯಾಪಕರು ಸಹ ಜೊತೆಗಿದ್ದಾರೆ. ಈಗಾಗಲೇ ಸ್ವಂತ ಕಟ್ಟಡವಿಲ್ಲದೆ ನಮ್ಮ ಶಾಲೆಯು ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಮೇಲುಗಾಮನಹಳ್ಳಿಯಲ್ಲಿ ಪ್ರಾರಂಭವಾಗುತ್ತದೆ. ಸ್ವಂತ ಕಟ್ಟಡವಿಲ್ಲದೆ ಕಳೆದ 9 ವರ್ಷಗಳಿಂದ ನಮ್ಮ ಶಾಲೆಯು ನಡೆಯುತ್ತಿತ್ತು. ಆದರೆ ಈಗ ನಮ್ಮ ಶಾಲೆಗೆ ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡಿಕೊಟ್ಟಂತಹ ಸನ್ಮಾನ್ಯ ಮುಖ್ಯಮಂತ್ರಿ ಅದು ಸಮಾರಂಭದ ಮಾಡ್ತಕ್ಕಂಥ ಅಶಿಸ್ತು ಅಂತಕ್ಕಂಥದ್ದನ್ನು ತಾವು ತಿಳಿಸಬೇಕಾಗುತ್ತೆ. ಕೂತ್ಕೊಳ್ಳಿ, ಅವ್ರ್ಯಾರು ಕೂತ್ಕೊಳ್ಳಿ. ನಾವು ತಮಾಷೆ ಮಾಡಕ್ಕೆ ಬಂದಿದ್ದೀವಿ ಇಲ್ಲಿಗೆ. ಸ್ವಲ್ಪ ಗಣೇಶ್ ಪ್ರಸಾದ್ ನಿಮ್ಮೆಲ್ಲ ಕರೆದಿರ್ತಕ್ಕಂಥದ್ದು ಸಮಾರಂಭ ಮುಗಿಯುವವರೆಗೆ ಕೂತ್ಕೊಳ್ಳಿ ಅಂತ ಹೇಳಲಿಕ್ಕೆ. ನಾವು ಏನ್ ಮಾತಾಡ್ತೀವಿ ಅಂತಕ್ಕಂಥದ್ದನ್ನ ಕೇಳಬೇಕು.
ನೀವೆಲ್ಲರೂ ಕೂಡ ನನ್ನ ಲೇಡೀಸ್ ಶಿಸ್ತಿನಿಂದ ನಡ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 523 ಕೋಟಿ ಅಭಿವೃದ್ಧಿ ಕೆಲಸಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನಾ ಕಾರ್ಯಕ್ರಮವನ್ನು ಗಣೇಶ್ ಪ್ರಸಾದ್ ಅವರು ಹಮ್ಮಿಕೊಂಡಿದ್ದಾರೆ. ನಾನು ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡ್ತಾ ಇದ್ದೇನೆ. ಜೊತೆಗೆ ಗುಂಡ್ಲುಪೇಟೆಯಲ್ಲಿ ಕುಡಿಯುವ ನೀರಿಗಾಗಿ ಕೆರೆಗಳನ್ನ ತುಂಬಿಸ್ತಕ್ಕಂಥದ್ದು ಸುಮಾರು 110 ಕೆರೆಗಳನ್ನ ತುಂಬಿಸ್ತಕ್ಕಂಥದ್ದು 110 ಕೆರೆಗಳು 110 ಕೆರೆಗಳು ಅದರಲ್ಲಿ ಕಟ್ಟೆಗಳು ಕೂಡ ಸೇರಿರ್ತವೆ. ಈ ಯೋಜನಾ ವೆಚ್ಚ 475 ಕೋಟಿ 475 ಕೋಟಿ. ಇದರಿಂದ ಅಂತರ್ಜಲ ಹೆಚ್ಚಾಗಿ ಬೋರ್ವೆಲ್ಗಳಿಗೆ ನೀರು ಸಿಗ್ತಕ್ಕಂಥದ್ದು, ಆ ಮೂಲಕ ಕುಡಿಯುವ ಸಮಸ್ಯೆಯನ್ನ ಬಗೆಹರಿಸತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ಇದರ ಕೀರ್ತಿ ಗಣೇಶ್ ಪ್ರಸಾದ್ ಅವರಿಗೆ ಸಲ್ಲಬೇಕು. ಗಣೇಶ್ ಪ್ರಸಾದ್ ಅವರು ನನಗೆ ಮತ್ತು ಡಿ.ಕೆ. ಶಿವಕುಮಾರ್ ಅವರಿಗೆ ಮನವಿಯನ್ನು ಮಾಡಿ ಇದನ್ನ ಕೆರೆಗಳನ್ನು ತುಂಬಿಸಬೇಕಾಗುತ್ತದೆ. ಗುಂಡ್ಲುಪೇಟೆ ತಾಲೂಕು ಅತಿ ಬಳಕೆಯಾಗಿರ್ತಕ್ಕಂಥ ತಾಲೂಕು. ಕರ್ನಾಟಕ ರಾಜ್ಯದಲ್ಲಿ 45 ತಾಲೂಕುಗಳಿದ್ದಾವೆ. ಆ 45 ತಾಲೂಕುಗಳಲ್ಲಿ ಗುಂಡ್ಲುಪೇಟೆ ಕೂಡ ಒಂದು. ಈ ದೇಶ ಕರ್ನಾಟಕದಲ್ಲಿ 45 ಅತಿ ಬಳಕೆಯಾಗಿರ್ತಕ್ಕಂಥ ತಾಲೂಕುಗಳು ಅಂತೇಳಿ ಗುರುತಿಸತಕ್ಕಂಥದ್ದು. ಜೊತೆಗೆ ನಂಜುಂಡಪ್ಪ ವರದಿ ಇತ್ತಲ್ಲ, ಆ ನಂಜುಂಡಪ್ಪ ವರದಿ ಕೂಡ ಇದು ಅತ್ಯಂತ ಇರುವರ ತಾಲೂಕು ಅಂತಕ್ಕಂಥದ್ದನ್ನು ಗುರುತಿಸಿದ್ದಾರೆ. ಅದಕ್ಕೋಸ್ಕರ ವಿಶೇಷ ಆದ್ಯತೆಯನ್ನು ಕೊಡಬೇಕು ಅಂತಕ್ಕಂಥ ಕಾರಣಕ್ಕೋಸ್ಕರ ಈ ಕುಡಿಯ ನೀರಿನ ಯೋಜನೆಯನ್ನ ಮಾಡ್ತಾ ಇದ್ದೇವೆ. ಗಾಂಧಿ ಗ್ರಾಮ ಮಂಗಳೂರು ತಾಲೂಕು ಅಲ್ಲಿ ನೀರನ್ನ ಏರಿ ಈ 110 ಕೆರೆಗಳಲ್ಲಿ ತುಂಬಿಸ್ತಕ್ಕಂಥದ್ದು. 110 ಕೆರೆಗಳಲ್ಲಿ ಹಿಂದಿನ ಕೂಡ ನೀರನ್ನು ತುಂಬಿಸ್ತಕ್ಕಂಥ ಆಗ ನಾನೇ ಈ ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಮಂಜೂರಾತಿಯನ್ನ ಕೊಟ್ಟಿದ್ದೆ. ಆಮೇಲೆ ಇವತ್ತು ಉಳಿದ ಕೆರೆಗಳು ಕಟ್ಟೆಗಳು ಅವುಗಳನ್ನ ನೀರು ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. 475 ಕೋಟಿ ಜೊತೆಗೆ ಇನ್ನ 48 ಕೋಟಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಇವತ್ತು
ಉದಾಹರಣೆ ಮಾಡ್ತಾರೆ ಅಂತ ಹೇಳಿದ್ದನ್ನು ನೋಡಿದ್ದೇವೆ. ಇವೆಲ್ಲ ಶ್ರಮ ಪಟ್ಟಿರ್ತಕ್ಕಂಥವರು ಗಣೇಶ್ ಪ್ರಸಾದ್ ಅವರು ಇನ್ನೇನು ನಮ್ಮ ಸರ್ಕಾರದಲ್ಲೂ 3 ವರ್ಷ 3 ವರ್ಷ ಈ 3 ವರ್ಷದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ ಗಣೇಶ್ ಪ್ರಸಾದ್ ಅವರು. ಒಬ್ಬ ಒಳ್ಳೆ ಶಾಸಕ ಅಂತಕ್ಕಂಥ ಹೆಸರನ್ನ ಪಡೆದಿರ್ತಕ್ಕಂಥವರು ಯಾರಿದ್ರೆ ಅವರು ಗಣೇಶ್ ಪ್ರಸಾದ್ ಅವರು. ಅದು ಕಾಂಗ್ರೆಸ್ನವರು ಅಂತಕ್ಕಂಥದ್ದನ್ನ ಇವತ್ತು ತಮಗೆ ತಿಳಿಸಬೇಕು. 73, 74 ತಿದ್ದುಪಡಿಯನ್ನು ಸಂವಿಧಾನಕ್ಕೆ ತಂದವರು ಯಾರು? ರಾಜ್ಯಸಭೆಯಲ್ಲಿ ವಿರೋಧ ಮಾಡಿದವರು ಯಾರು? ನಿಮಗೆಲ್ಲ ಗೊತ್ತಿರಬೇಕು. ಇದನ್ನ ವಿರೋಧ ಮಾಡಿದವರು ಭಾರತೀಯ ಜನತಾ ಪಕ್ಷದವರು. ಇವತ್ತು ನರೇಂದ್ರ ಮೋದಿ ಅವರು ಹೇಳ್ತಾರೆ ಮಹಿಳೆಯರು ನಿಮ್ಮನ್ನ ಕಳಿಸಲ್ಲ, ಮಹಿಳೆಯರು ನಿಮ್ಮನ್ನ ಕಳಿಸಲ್ಲ, ಮಹಿಳಾ ಮೀಸಲಾತಿ ವಿಧೇಯಕವನ್ನು ವಿರೋಧ ಮಾಡಿದ್ದೀರಿ ಅಂತಕ್ಕಂಥದ್ದು 2023ರಲ್ಲೇ ಮಹಿಳಾ ಮೀಸಲಾತಿ ಕಾಯ್ದೆ ಆಯಿತು. ಆಗ ನಾವು ಯಾರು ಮಾಡಿದ ಸ್ವಾಗತ ಮಾಡೋದು. ಇವರೇ ಮುಂದೆ 2028ರೊಳಗೆ ಇದು ಜಾರಿಯಾಗಲ್ಲ ಅಂತೇಳಿ ತೀರ್ಮಾನ ಮಾಡಿದವರು ಭಾರತೀಯ ಜನತಾ ಪಕ್ಷದವರು ಇದೇ ನರೇಂದ್ರ ಮೋದಿಯವರು. ಈಗಲೂ ಕೂಡ ನಾವು ಸ್ಪಷ್ಟಪಡಿಸಲಿಕ್ಕೆ ಬಯಸ್ತಾ ಇದ್ದೇವೆ, ಕಾಂಗ್ರೆಸ್ ಯಾವತ್ತೂ ಕೂಡ ಮಹಿಳೆಯರ ಪರವಾಗಿ ಇರ್ತಕ್ಕಂಥ ಪಕ್ಷ, ಮಹಿಳಾ ಮೀಸಲಾತಿಯ ಪರವಾಗಿ ಅದನ್ನ ಬೆಂಬಲಿಸತಕ್ಕಂಥ ಪಕ್ಷ. ಮಹಿಳಾ ಮೀಸಲಾತಿಗೂ ಇರಬೇಕಾಗಿದ್ದರೆ ಸಮಾಜದಲ್ಲಿ ಅರ್ಧದಷ್ಟು ಮಹಿಳೆಯರಿದ್ದಾರೆ. 140 ಕೋಟಿ ಜನಸಂಖ್ಯೆ ಈ ದೇಶದ ಜನಸಂಖ್ಯೆ ಇದ್ರೆ ಸುಮಾರು 70 ಕೋಟಿಯಷ್ಟು ಮಹಿಳೆಯರಿದ್ದಾರೆ. ಅದಕ್ಕೋಸ್ಕರ ಅವರು ಕೂಡ ನಾರಿ ಶಕ್ತಿ ಅಂತಕ್ಕಂಥ ಏನು ನರೇಂದ್ರ ಮೋದಿ ಅವರು ಹೇಳ್ತಾರೆ, ಆ ನಾರಿ ಶಕ್ತಿ ಮತ್ತೆ ರಾಜಕೀಯ ನಿರ್ಣಯಗಳಲ್ಲಿ ಅವರ ಪಾತ್ರ ಬಹಳ ಮುಖ್ಯ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಗ್ರಾಮ ಪಂಚಾಯತ್ಗಳಲ್ಲಿ, ತಾಲೂಕು ಪಂಚಾಯತ್ಗಳಲ್ಲಿ, ಜಿಲ್ಲಾ ಪಂಚಾಯತ್ಗಳಲ್ಲಿ ಮತ್ತೆ ಮುನ್ಸಿಪಾಲಿಟಿಗಳಲ್ಲಿ, ನಗರಸಭೆಗಳಲ್ಲಿ, ನಗರ ಪಾಲಿಕೆಗಳಲ್ಲಿ 50% ಮಹಿಳೆಯರಿದ್ದರೆ 50% ಮಹಿಳೆಯರಿಗೆ ಕಾರಣ ಯಾರು ಅಂತಕ್ಕಂಥದ್ದು ನಮಗೆ ಗೊತ್ತಿದೆ ಅಂತಕ್ಕಂಥದ್ದು ನನ್ನ ಭಾವ. ಗೊತ್ತಿದೆಯಲ್ಲ, 50% ಮೀಸಲಾತಿ ಯಾರು? ಯಾರೇ? ಕಾಂಗ್ರೆಸ್. ನಾವು ವಿರೋಧ ಮಾಡ್ತೀವ? ನಾವು ಯಾವತ್ತೂ ಪರವಾಗಿರ್ತಕ್ಕಂಥವ್ರು. ಇವರು ಡಿಲಿಮಿಟೇಷನ್ ಮತ್ತು ವುಮೆನ್ ರಿಸರ್ವೇಷನ್ ಎರಡನ್ನೂ ಕೂಡ ಸಂವಿಧಾನ ತಿದ್ದುಪಡಿ ಮಾಡಲಿಕ್ಕೆ ಒಡ್ಡಿಲ್ಲಲ್ಲ, ಅದಕ್ಕೆ ನಾವು ವಿರೋಧ ಮಾಡೋದು. ನಮ್ಮ ವಿರೋಧ ಡಿಲಿಮಿಟೇಷನ್ಗೆ ಹೊರತು ಮಹಿಳಾ ಮೀಸಲಾತಿಗಲ್ಲ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನಾವು ಅಸೆಂಬ್ಲಿನಲ್ಲಿ, ಪಾರ್ಲಿಮೆಂಟ್ನಲ್ಲಿ ಮಹಿಳೆಯರಿಗೆ ಮೀಸಲಾತಿ ಇರಬೇಕು ಅಂತಕ್ಕಂಥ ವಿಚಾರಕ್ಕೆ ನಾವು ಎಲ್ಲರೂ ಕೂಡ
ತಮಗೆ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಇವತ್ತು ಮಹಿಳೆಯರಿಗೆ ವಿರುದ್ಧವಾಗಿರ್ತಕ್ಕಂಥವರು, ದಲಿತರಿಗೆ ವಿರುದ್ಧವಾಗಿರ್ತಕ್ಕಂಥವರು, ಅಲ್ಪಸಂಖ್ಯಾತರಿಗೆ ವಿರುದ್ಧವಾಗಿರ್ತಕ್ಕಂಥವರು, ಎಲ್ಲ ಬಾಂಧವರಿಗೆ ವಿರುದ್ಧವಾಗಿರ್ತಕ್ಕಂಥವರು, ರೈತರಿಗೆ ವಿರುದ್ಧವಾಗಿರ್ತಕ್ಕಂಥವರು ಭಾರತೀಯ ಜನತಾ ಪಕ್ಷದ ಹೊರತು ನಾವಲ್ಲ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನಾವು ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಗೊಂಡು ಅದನ್ನು ವಿರೋಧ ಮಾಡೋದು ಯಾರು? ಗ್ಯಾರಂಟಿ ಯೋಜನೆಗಳನ್ನು ವಿರೋಧ ಮಾಡೋದು ಯಾರು? ಗ್ಯಾರಂಟಿ ಯೋಜನೆಗಳನ್ನ ವಿರೋಧ ಮಾಡಿದವರು ಭಾರತೀಯ ಜನತಾ ಪಕ್ಷದವರು. ಈಗ ಅವರೇ ಪ್ರಾರಂಭ ಮಾಡಿದ್ದಾರೆ. ನಮ್ಮ ಗ್ಯಾರಂಟಿ ಯೋಜನೆಗಳನ್ನ ಕಾಪಿ ಮಾಡಲಿಕ್ಕೆ ಹೊರಟಿದ್ದಾರೆ. ಇದೇ ನರೇಂದ್ರ ಮೋದಿ ಅವರು 2023ರಲ್ಲಿ ಸರ್ಕಾರ ಯಾವುದಾದ್ರು ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದನ್ನ ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನೀವೆಲ್ಲರೂ ಕೂಡ ಅರ್ಥ ಮಾಡಬೇಕು. ನಾವು ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡ್ತೀವಿ, ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡ್ತೇವೆ. 3 ವರ್ಷದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳಿಗೆ ಖರ್ಚು ಮಾಡಿರ್ತಕ್ಕಂಥ ಹಣ 1,90,90,000